ಹಾಯ್ ಗಾಯ್ಸ್, ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸ್ಪೆಷಲ್ ಡೇಗೆ ಸ್ಪೆಷಲಾಗಿ ಏನಾದರೂ ಮಾಡಬೇಕು ಅಂತ ನಾನು ಡಿಮಾರ್ಟಿಗೆ ಬಂದಿದ್ದೆ. ಸೊ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಾನು ಏನು ಮಾಡ್ತಾ ಇದ್ದೇನೆ ಅಂತ. ನಾನು ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಇವತ್ತು ಪ್ಲಮ್ ಕೇಕ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ ಮತ್ತು ಜರಿ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ರಿನ್ಸ್ಬೆರಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ದ್ರಾಕ್ಷಿ, ಬಾದಾಮಿ ಮತ್ತು ಗೋಡಂಬಿ. ಸೊ ಇಷ್ಟು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ನಿಮ್ಗೆ ಯಾವುದಾದ್ರು ಫೇವ್ರೇಟ್ ಡ್ರೈ ಫ್ರೂಟ್ಸ್ ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಈಗ ಫಸ್ಟ್ ಸ್ಟೆಪ್ ಬಂದು ನಾವು ಈ ಡ್ರೈ ಫ್ರೂಟ್ಸ್ ಎಲ್ಲ ಆರೆಂಜ್ ಜ್ಯೂಸಲ್ಲೇ ನೆನೆಸ್ಬೇಕು, ಮ್ಯಾರಿನೇಟ್ ಮಾಡಬೇಕು. ಮುಂಚೆ ಎಲ್ಲ ರಮ್ ಇಲ್ಲಾಂದರೆ ವೈನಲ್ಲಿ ಮ್ಯಾರಿನೇಟ್ ಮಾಡ್ತಾಯಿದ್ದು ಈ ಥರ ಪ್ಲಮ್ ಕೇಕ್ ಮಾಡೋದಕ್ಕೆ. ಸೊ ಈಗ ಆರೆಂಜ್ ಜ್ಯೂಸಲ್ಲಿ ಕೂಡ ಮ್ಯಾರಿನೇಟ್ ಮಾಡ್ಬೋದು, ಅದು ಕೂಡ ಆಪ್ಷನ್ಸ್ ಇದೆ. ಸೊ ಹಾಗಾಗಿ ನಾನು ಇಷ್ಟು ಡ್ರೈ ಫ್ರೂಟ್ಸ್ನ ನೆನೆಯಕ್ಕೆ ಹಾಕಬೇಕಂತ ಹೇಳಿದೆ. 2 ಆರೆಂಜ್ನ ತೊಗೊಂಡಿದ್ದೀನಿ. ಸೊ ಈಗ ಈ ಥರ ಆರೆಂಜೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಈ ಥರ ಜ್ಯೂಸ್ ಮಾಡಿಕೊಂಡು ಈಗ ಫಿಲ್ಟರ್ ಮಾಡ್ಕೋತಾ ಇದ್ದೇನೆ. ಸೊ ಇದು ಹೆಚ್ಚು ಕಮ್ಮಿ ಒಂದು 3 to 4 hours ನೆನೆಯಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ. ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮಿನಿಮಮ್ ಅಂದರೆ 1 hour ಆದರೂ ನೀವು ನೆನೆಯಕ್ಕೆ ಇಡಬೇಕಾಗತ್ತೆ. ಸೊ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈಗೆಲ್ಲ ನಾನು ಜ್ಯೂಸ್ ಮಾಡ್ಕೋತಾ ಇದ್ದೇನೆ ಈ ಥರ. ಈಗ ಆರೆಂಜ್ ಜ್ಯೂಸ್ ರೆಡಿ ಇದೆ. ಸೊ ಈ ಆರೆಂಜ್ ಜ್ಯೂಸ್ಗೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಏನು ಎತ್ತಿಟ್ಕೊಂಡಿದ್ದೀವೋ ಅದನ್ನೆಲ್ಲ ನಾನು ಹಾಕೋತಾ ಇದ್ದೇನೆ. ಸೊ ನಾನು ಮುಂಚೆನೇ ಹೇಳಿರೋ ಪ್ರಕಾರ ನಿಮಗೆ ಬೇಕು ಅಂತ ಹೇಳಿದರೆ ನಿಮ್ಮ ಫೇವ್ರೇಟ್ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದರೆ ಇದ್ರಲ್ಲಿ ಹಾಕಿರೋದ್ರಲ್ಲಿ ಕೂಡ ಸ್ಕಿಪ್ ಮಾಡ್ಕೋಬೋದು. ಸೊ ಪ್ಲಮ್ ಕೇಕ್ ಪೂರ ಡ್ರೈ ಫ್ರೂಟ್ಸಲ್ಲಿದೆ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ತುಂಬ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೇನೆ. ನನ್ನ ಮಗಳು ಕೂಡ ತಿಂತಾಳೆ. ಯೂಶ್ವಲಿ ಡ್ರೈ ಫ್ರೂಟ್ಸ್ ಹಾಕೇ ತಿನ್ನಲ್ಲ. ಈ ಥರ ಮಿಕ್ಸ್ ಮಾಡಿಕೊಟ್ಟಾಗ, ಈ ಥರ ಒಂದು ಸ್ಪೆಷಲಾಗಿ ಮಾಡಿಕೊಟ್ಟಾಗ ತಿಂತಾರೆ ಮಕ್ಕಳೆಲ್ಲ. ಸೊ ಹಾಗಾಗಿ ನಾನು ಜಾಸ್ತಿ ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ. ಸೊ ನೋಡಿ, ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 to 4 hours ಮ್ಯಾರಿನೇಟ್ಗಿಟ್ರೆ ತುಂಬಾ ಚೆನ್ನಾಗಾಗುತ್ತೆ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಮ್ಯಾರಿನೇಟ್ ಆಗಿದೆ ನೋಡಿ, ಕಲರೇ ಚೇಂಜ್ ಆಗೋಗಿದೆ, ಎಷ್ಟು ಚೆನ್ನಾಗಾಗಿದೆ. ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಇದಾಗಿದೆ, ಅದೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಕೇಕಲ್ಲಿ ಆರೆಂಜ್ ಜ್ಯೂಸು ಮತ್ತು ಡ್ರೈ ಫ್ರೂಟ್ಸ್ ಫ್ಲೇವರ್ಸ್ ತುಂಬಾ ಸಕ್ಕತ್ತಾಗಿ ಬಂದಿರುತ್ತೆ, ಅದೇ ಟೇಸ್ಟ್ ಚೆನ್ನಾಗಿರುತ್ತೆ ಕೇಕಲ್ಲಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಬಂದು 1 cup ಅಷ್ಟು ನಾನು ಶುಗರ್ನ ತೊಗೊಂಡಿದ್ದೀನಿ. ಈ ಶುಗರ್ನ ಈಗ ನಾವು ಮೆಲ್ಟ್ ಮಾಡ್ಕೋಬೇಕು, ಒಂದು ಸಿರಪ್ ರೀತಿ ರೆಡಿ ಮಾಡ್ಕೋಬೇಕು. ಅಫ್ಕೋರ್ಸ್ ಶುಗರ್ನ ಹೀಟಲ್ಲಿ ಇಟ್ಟರೆ ಅದು ಸಿರಪ್ ಥರ ಬರುತ್ತೆ. ಈಗ ನೋಡಿ ಈ ಥರ ಆಗಿದೆ, ಬಟ್ ಸ್ಟಿಲ್ ಗಂಟುಗಳಿದೆ. ಸೊ ಗಂಟೆಲ್ಲ ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತಾದ್ಮೇಲೆ ಹೀಗೆ ನೀವು ಮಿಕ್ಸ್ ಮಾಡ್ಕೋತಾ ಇರಿ. ಈಗ ನೋಡಿ ಪರ್ಫೆಕ್ಟಾಗಿ ನಮ್ಮ ಶುಗರ್ ಸಿರಪ್ ರೆಡಿ ಆಗಿದೆ. ಬಟ್ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ತಕ್ಷಣ ನೀರು ಹಾಕಿದಾಗ ಈ ಥರ ಆಗುತ್ತೆ, ಬಟ್ ಏನೂ ಟೆನ್ಷನ್ ತೊಗೊಳೋದಿರಲ್ಲ. ಸೊ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಒಂದು ಸಿರಪ್ ರೀತಿ ರೆಡಿ ಆಗುತ್ತೆ. ನಿಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಗಂಟು ರೀತಿ ಬರ್ಬೋದು, ಆಮೇಲೆ ಮಿಕ್ಸ್ ಮಾಡ್ತಾ ತುಂಬ ಒಳ್ಳೆ ಕನ್ಸಿಸ್ಟೆಂಟಲ್ಲಿ ಬರುತ್ತೆ. ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಇರೋದ್ರಿಂದ ನನ್ನ ಕೈಯಾರ ಕೇಕ್ ಮಾಡೋಣ ಅಂದ್ಕೊಂಡು ಇವತ್ತು ಈ ರೆಸಿಪಿನ ಮಾಡ್ತಾ ಇದ್ದೇನೆ. ಹಾಗೆ ನಿಮಗೂ ಕೂಡ ಈ ರೆಸಿಪಿನ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಈಗ ನಮ್ಮ ಶುಗರ್ ಸಿರಪ್ ಪರ್ಫೆಕ್ಟ್ಲಿ ರೆಡಿ ಆಗಿದೆ. ಈಗ 3rd ಸ್ಟೆಪ್ ಬಂದು ನಾವು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಈ ಬ್ಯಾಟರ್ಗೆ ನಾನು 1/4 cup ಅಷ್ಟು ಮೈದಾನ ತೊಗೊಂಡಿದ್ದೀನಿ. ಸೊ ನಿಮಗೆ ಮೈದಾ ಬೇಡ ಅಂತ ಹೇಳಿದರೆ ಸೋಜಿಲ್ ಕೂಡ ಮಾಡ್ಬೋದು, ಇಲ್ಲ ಸ್ವಲ್ಪ ವೀಟಲ್ಲಿ ಕೂಡ ಮಾಡ್ಬೋದು. ಬಟ್ ನಾನು ಮೈದಾ ತೊಗೊಂಡಿದ್ದೀನಿ. ಸೊ ಮೈದಾನೇ ಈಗ ಜಾಲ್ಡ್ರಲ್ಲಿ ಹಾಕ್ಕೊಂಡು ಈ ಥರ ಜಾಲ್ಡ್ರಿ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ 3 ಏಲಕ್ಕಿ, ಸ್ವಲ್ಪ 4 ಪೆಪ್ಪರ್ ಮತ್ತು 2 ಚಕ್ಕ ಲವಂಗ ತೊಗೊಂಡಿದ್ದೀನಿ. ಸೊ ನೀವು ಯೂಶ್ವಲಿ ನೋಡಿರ್ತೀರ, ಬೇಕ್ರಿಲೆಲ್ಲ ಕೊಟ್ಟಿರ್ತಾರಲ್ಲ, ಕೇಕ್ ಮಾಡಿರ್ತಾರಲ್ಲ, ಸೊ ಅದು ಕೂಡ ಈ ಫ್ಲೇವರ್ ಬಂದಿರುತ್ತೆ. ಸೊ ಒಳ್ಳೆ ಫ್ಲೇವರ್ಗೋಸ್ಕರ ನಾನು ಇದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮಿಕ್ಸಿಗೆ ಹಾಕಿದ್ರೆ ಅಷ್ಟು ಪೌಡ್ರ್ ಆಗಲ್ವಲ್ಲ ಅಂತ ನಾನು ಈ ಥರ ಕುಟ್ಕೋತಾ ಇದ್ದೀನಿ. ಕುಟ್ಬಿಟ್ಟು ಅದು ಕೂಡ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ನಮ್ಮ ವಂಶಿ ಅಂತೂ ಎಲ್ಲದರಲ್ಲೂ ಇರಬೇಕು, ನಾವು ಕುಕ್ ಮಾಡ್ತಾಯಿದ್ರೆ ಅದಕ್ಕೂ ಮಾಡ್ತಾಯಿದ್ರೆ ಏನೋ ಮಾಡ್ತಾಯಿದ್ದಾರಲ್ಲ ಅಂದ್ಕೊಂಡು. ಸೊ ಅವಳು ಕೂಡ ಹೆಲ್ಪ್ ಮಾಡ್ತಾಯಿದ್ಲು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೇನೆ. ಸೊ ಅದ್ರ ಮಧ್ಯ ನಾವು ಈ ಕೇಕ್ ಮೌಲ್ಡ್ಗೆ ಬ್ಯಾಟರ್ ಪೇಪರ್ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಯಾಕೆ ಅಂತಾರೆ ಬ್ಯಾಟರ್ ರೆಡಿ ಆದ ತಕ್ಷಣ ನಾವು ಮೌಲ್ಡ್ಗೆ ಹಾಕೋಬೇಕಾಗತ್ತೆ.
ಯಾಕಂದರೆ ನಾವು ಬೇಕಿಂಗ್ ಸೋಡಾ ಎಲ್ಲ ಹಾಕಿರೋದ್ರಿಂದ ಅದು ಫಾರ್ಮ್ ಆಗ್ತಾ ಇರುತ್ತೆ. ಸೊ ನಾವು ಬೆಟರ್ ಪೇಪರೆಲ್ಲ ಹಾಕೊಂಡಾದಮೇಲೆ ಒಂದು ಕುಕ್ಕರ್ ಅಥವಾ ತಪ್ಪಲೆ ತೊಗೋಬೇಕು. ನಂತರ ಕುಕ್ಕರ್ ಅಷ್ಟು ದೊಡ್ಡದಿರಲಿಲ್ಲ ಅಂತ ನಾನು ತಪ್ಪಲೆಲ್ಲ ಮಾಡ್ತಾಯಿದ್ದೀನಿ. ಸ್ಟ್ಯಾಂಡ್ ಇಲ್ಲದೆ ಇರೋ ಕಾರಣ ಇನ್ನೊಂದು ಸ್ಟ್ಯಾಂಡ್ ತೆಗೆದು ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಅದನ್ನು ಪ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ 10 ಮಿನಿಟ್ಸು. ಈಗ ಈ ಬ್ಯಾಟರಿಗೆ ಬರೋಣ. ಈ ಬ್ಯಾಟರ್ಗೆ 1 ಸ್ಪೂನಷ್ಟು ನಾನು ಜಿಂಜರ್ ಪೌಡರ್ ಹಾಕೋತಾ ಇದ್ದೀನಿ. ಮತ್ತು ನಾವು ಏನು ಶುಗರ್ ಸಿರಪ್ ರೆಡಿ ಮಾಡ್ಕೊಂಡಿದ್ವಿ ಅದು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಆರೆಂಜ್ ಜ್ಯೂಸಲ್ಲಿ ನಾವು ಏನು ಡ್ರೈ ಫ್ರೂಟ್ಸ್ ಎಲ್ಲ ನೆನೆಯಕ್ಕೆ ಹಾಕಿದ್ವಿ ಅದನ್ನು ಕೂಡ ಹಾಕೋಬೇಕು. ಫಸ್ಟು ಈ ಸಿರಪ್ಪು ಮತ್ತು ಆರೆಂಜ್ ಜ್ಯೂಸೆಲ್ಲ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಗೆ ಅದಾದಮೇಲೂ ಅಂತ ಅನಿಸಿದ್ರೆ ಹಾಲು ಹಾಕೋಬೋದು. ನಾನು ಫಸ್ಟ್ ಈಗ ಇದರಲ್ಲೇ ಚೆನ್ನಾಗಿ ಕಲ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ಬ್ಯಾಟರ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಮತ್ತು ನೀವು ಶುಗರ್ ಸಿರಪ್ ಹಾಕಿರ್ತೀರಲ್ವ, ಸ್ವಲ್ಪ ಗಂಟು ಥರ ಬರುತ್ತೆ. ಬಟ್ ನೀವು ಆರೆಂಜ್ ಜ್ಯೂಸ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಈಗ ಬ್ಯಾಟರ್ ರೆಡಿ ಆಗ್ತಾ ಇದೆ. ನಾನು ಬಟರ್ನ ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಸೊ ಅದು ಮೆಲ್ಟ್ ಕೂಡ ಆಗಿದೆ. ಸ್ವಲ್ಪ ಬಟರ್ ಕೂಡ ಹಾಕೋತಾ ಇದ್ದೀನಿ. ಸೊ ಬಟರ್ ಹಾಕಿದ್ಮೇಲೆ ಕೂಡ ಸ್ವಲ್ಪ ಬ್ಯಾಟರ್ ಮೆತ್ತಗೆ ಆಗುತ್ತೆ. ಈಗ ಅದಾದಮೇಲೆ ನಿಮಗೆ ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದ್ರೆ ನೀವು ಸ್ವಲ್ಪ ಅದಕ್ಕೆ ಹಾಲು ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನೀಗ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬ್ಯಾಟರ್ ಗಟ್ಟಿಯಾಗಿದೆ ಅಂತ ಅನಿಸ್ತಾ ಇದೆ. ನೀವು ಜಾಸ್ತಿ ನೀರು ಆ ಥರ ಹಾಕೋಬಾರ್ದು. ಯಾಕೆಂದರೆ ಬ್ಯಾಟರ್ ಒಂದ್ಸಲ ತೆಳ್ಳಗಾಗ್ಬಿಟ್ರೆ ಮತ್ತೆ ಅದನ್ನು ಗಟ್ಟಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕೊಳ್ಳಿ, ಇಲ್ಲಾಂದರೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈಗ ಬ್ಯಾಟರ್ ಒಂದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸೊ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳಿದರೆ 1 ಟೀ ಸ್ಪೂನಷ್ಟು ಸೋಡಾ ಹಾಕೋಬೇಕು. ಇದನ್ನು ಬೇಕಿಂಗ್ ಪೌಡರ್ ಅಂತ ಹೇಳ್ತಾರೆ, ಮತ್ತು ಬೇಕಿಂಗ್ ಸೋಡಾ ಎರಡೂ ಕೂಡ ಡಿಫ್ರೆಂಟ್. ಸೊ ಎರಡೂ ಕೂಡ 1 ಟೀ ಸ್ಪೂನ್ ಹಾಕಿದಾದ್ಮೇಲೆ ಅದರ ಮೇಲೆ ಸ್ವಲ್ಪ ನೀರು ಹಾಕಬೇಕು, ಇಲ್ಲ ವಿನಿಗರ್ ಹಾಕಬೇಕು ಅದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ. ಸೊ ನೋಡಿ, ನೀರು ಹಾಕಿದ್ಮೇಲೆ ಅದು ಆ್ಯಕ್ಟಿವೇಟ್ ಆಗಿದೆ ತಕ್ಷಣ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಸೊ ಬ್ಯಾಟರ್ಗೆ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನು ಗಂಟು ಬರದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು ಡ್ರೈ ಫ್ರೂಟ್ಸೇ ಜಾಸ್ತಿ ಹಾಕಿದ್ದೀನಿ. ನಿಮ್ಗೆ ಇದೆಲ್ಲ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಬರುತ್ತೆ ಕೇಕ್, ಮತ್ತು ಫುಲ್ ಲೋಡೆಡ್ ಆಫ್ ಡ್ರೈ ಫ್ರೂಟ್ಸ್ ಇದೆ. ಸೊ ಈಗ ನಾನು ಕೇಕ್ ಮೌಲ್ಡ್ನ ತೊಗೋತಾ ಇದ್ದೀನಿ. ಸೊ ಇದನ್ನು ಮುಂಚೆನೇ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಅದಕ್ಕೋಸ್ಕರ ತಕ್ಷಣ ನಾನು ಈ ಬ್ಯಾಟರ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಕೇಕ್ ಮೌಲ್ಡ್ಗೆ. ಈಗ ಕೇಕನ್ನು ಚೆನ್ನಾಗಿ ಸೆಟ್ ಮಾಡ್ಕೊಳ್ಳಿ, ಏನು ಲಮ್ಸ್ ಬರದೇ ಇರೋ ಥರ ಮತ್ತು ಏನು ಗ್ಯಾಪ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಥರ ಒಂದು ಸಲ ಸೆಟ್ ಮಾಡ್ಕೊಳ್ಳಿ. ಈಗ ಪ್ರೀ ಹೀಟಿಗೆ ಇಟ್ಟಿದ್ವಲ್ಲ, ಈಗ ಕೇಕ್ ಮೌಲ್ಡ್ನ ನಾನು ಅದಕ್ಕೆ ಇಡ್ತಾ ಇದ್ದೀನಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ನಾವು 10 ಮಿನಿಟ್ಸ್ 15 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಕೇಕ್ ಮಾಡಬೇಕು ಅಂತ ಅಂದಾಗ. ಸೊ ಇದ್ರ ಮೇಲೆ ನಾನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಅದಕ್ಕೆ ಸ್ವಲ್ಪ ಈ ಥರ ಇಡ್ತಾ ಇದ್ದೀನಿ. ನೀವು ಓವನಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಮತ್ತು ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಈ ಥರ ತೆಗೆದಿಟ್ಟಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಈಗ ಮಧ್ಯ ಜಾಸ್ತಿ ತೆಗೆದು ನೋಡಬಾರ್ದು, ಬಟ್ ಹಾಗಂತೂ ತುಂಬ ಕ್ಯೂರಿಯಾಸಿಟಿ ಆಗ್ತಿತ್ತು ಹೆಂಗೆ ಬರ್ತಾ ಇದೆ ಅಂತ. ಸೊ ನಾನು ಪದೇ ತೆಗೆದು ನೋಡ್ತಾ ಇದ್ದೆ. ಈಗ ಇನ್ ಬಿಟ್ವೀನ್ ತೆಗೆದ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಮೇಲ್ಗಡೆ ಹಾಕೋತಾ ಇದ್ದೀನಿ. ಮುಂಚೆ ನಾನು ಹಾಕೊಂಡ್ರೆ ಕೇಕ್ ಡ್ರೈ ಫ್ರೂಟ್ಸ್ ಎಲ್ಲ ಒಳಗಡೆ ಹೋಗಿಬಿಡುತ್ತೆ, ಅದಕ್ಕೋಸ್ಕರ ನಾನು ಈಗ ಮಧ್ಯದಲ್ಲಿ ತೆಗೆದು ಹಾಕೋತಾ ಇದ್ದೀನಿ. ಕೇಕ್ ಏನು 10 ನಿಮಿಷಕ್ಕೆ ಬೇಕರಿಗೆ ಹೋಗಿ 10 ನಿಮಿಷದಲ್ಲಿ ಕೇಕ್ ತಂದುಬಿಡ್ಬೋದು. ಬಟ್ ಆದರೂ ನಾವು ಟೈಮ್ ಕೊಟ್ಟು ನಾವು ಪ್ರೀತಿಯಿಂದ ಮಾಡ್ತೀವಲ್ಲ ಕೇಕ್, ಅದು ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಏನೋ ಒಂಥರ ಸೆಲೆಬ್ರೇಟ್ ಮಾಡ್ದಂಗಿರುತ್ತೆ. ಸೊ ಹಾಗಾಗಿ ಇವತ್ತು ನಾನೇ ಕೇಕ್ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಹಸ್ಬೆಂಡ್ ಬರ್ಡೇಗೆ, ಇದೇ ನನ್ನ ಸರ್ಪ್ರೈಸ್ ಅವ್ರಿಗೆ. ಸೊ ಮತ್ತೆ ನಾನು ತೆಗೆದು ನೋಡ್ತಾ ಇದ್ದೀನಿ ಇದೇನಾದರೂ ಅಂಟ್ಕೋತಾ ಇದೆಯಾ ಅಂತ. ಸೊ ಅಂಟ್ಕೋತಾ ಇಲ್ಲ, ಪರ್ಫೆಕ್ಟಾಗಿ ಬೇಕಾಗಿದೆ ನಮ್ಮ ಕೇಕ್. ಸೊ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಕಲರ್ ಬಂದಿದೆ. ಇದನ್ನು ತೆಗಿಬೇಕು ಅನ್ನೋದೇ ಒಂದು ಚಾಲೆಂಜ್, ಯಾಕಂದರೆ ಫುಲ್ ಬಿಸಿ ಆಗಿಬಿಟ್ಟಿರುತ್ತೆ ತಪ್ಪಲೆ ಮತ್ತು ಕೇಕ್ ಮೌಲ್ಡೆಲ್ಲ. ನಾನು 2-3 ಥರ ಟ್ರೈ ಮಾಡಿದೆ ತೆಗಿಯೋಕ್ಕೆ, ಕೊನೆಗೆ ಸ್ಪೂನ್ ಮೂಲಕ ನಾನು ತೆಗೆದೆ. ಸೊ ನೀವು ತೆಗೆಯುವಾಗ ಸ್ವಲ್ಪ ಹುಷಾರಾಗಿ ತೆಗಿಬೇಕು, ಯಾಕಂದರೆ ತುಂಬ ಬಿಸಿ ಇರೋದ್ರಿಂದ ಕಷ್ಟ ಆಗುತ್ತೆ ಇದನ್ನು. ಸೊ ಎನಿವೇ ಹೆಂಗೋ ತೆಗೆದೆ ನಾನು. ಕೇಕ್ ಅಂತೂ ಸೂಪರಾಗಿತ್ತು. ತೆಗೆದ ತಕ್ಷಣ ನೀವು ಅದನ್ನು ಓಪನ್ ಮಾಡೋಕ್ಕೆ ಹೋಗಬಾರ್ದು.
ಸ್ವಲ್ಪ ಒಂದು 10 ಮಿನಿಟ್ಸ್ ಆರಕ್ಕೆ ಬಿಡಬೇಕು. ಈ ಥರ ಬಟ್ಟೆ ಹಾಕ್ಬಿಟ್ಟು ಆರಕ್ಕೆ ಬಿಡಬೇಕು. ಸೊ ಈಗ 10 ಮಿನಿಟ್ಸ್ ಆಗಿದೆ. ಈಗ ಬಟರ್ ಪೇಪರ್ನ ತೆಗಿಬೇಕಾಗತ್ತೆ. ಸೊ ಹಾಗಾಗಿ ನಾನು ಈ ಕೇಕ್ನ ಉಲ್ಟಾ ಮಾಡಿಕೊಂಡು ಬಟರ್ ಪೇಪರ್ ಎಲ್ಲ ತೆಗಿತಾ ಇದ್ದೀನಿ. ನನ್ನ ಹಸ್ಬೆಂಡ್ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ನೋಡ್ಬೇಕು ನಾನು. ಯಾಕೆ ಅಂದರೆ ಅವ್ರಿಗೆ ಹೇಳಿರಲಿಲ್ಲ ನಾನು ಈ ಥರ ಕೇಕ್ ಮಾಡ್ತೀನಿ ಅಂತ. ಬಟ್ ಅವ್ರು ಗೆಸ್ ಮಾಡಿರ್ತಾರೆ ಕೇಕ್ ತಂದು ಕಟ್ ಮಾಡಿಸ್ತಾಳೆ ಅನ್ನೋದು. ಬಟ್ ನಾನೇ ಮಾಡ್ತೀನಿ ಅನ್ನೋದು ಗೊತ್ತಿರಲ್ಲ ಅವ್ರಿಗೆ. ಸೊ ಹಾಗಾಗಿ ಅವ್ರದ್ದು ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ನೋಡಬೇಕು. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಸಕ್ಕತ್ತಾಗಿ ಬೇಕಾಗಿರೋಂಥ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ನಾವು ನೋಡಿ ಯಾವುದೇ ರೀತಿ ಕಲರ್ ಹಾಕಿಲ್ಲ, ಜಸ್ಟ್ ಆರೆಂಜ್ ಜ್ಯೂಸು ಮತ್ತು ಡ್ರೈ ಫ್ರೂಟ್ಸಿಂದ ಇಷ್ಟು ಪರ್ಫೆಕ್ಟಾಗಿ ಸೂಪರಾಗಿ ಕಲರ್ ಬಂದಿದೆ. ಸೊ ಈಗ ನಾವು ಬಟರ್ ಪೇಪರ್ ಎಲ್ಲ ತೆಗ್ದಾಯಿತು. ವಾವ್, ಸಕ್ಕತ್ತಾಗಿ ಬಂದಿದೆ ಕೇಕ್ ಅಂತೂ. ನನಗಂತೂ ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು ಕೇಕ್. ಸೊ ಇದ್ರ ಮೇಲೆ ಮತ್ತೆ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀವಿ ಚೆನ್ನಾಗಿ ಲುಕ್ಕಾಗಿ ಕಾಣಲಿ ಅಂತ. ಸೊ ಕೇಕ್ ಅಂತೂ ಫುಲ್ಲಿ ಲೋಡೆಡ್ ಇದೆ ಡ್ರೈ ಫ್ರೂಟ್ಸಿಂದ, ತುಂಬ ಸಕ್ಕತ್ತಾಗಿರುತ್ತೆ. ಸೊ ಟೇಸ್ಟ್ ಇನ್ನೂ ಮಾಡಿಲ್ಲ, ಯಾಕಂದರೆ ಅವ್ರ ಕೈಯಲ್ಲಿ ಕೇಕ್ ಕಟ್ ಮಾಡಿಸ್ಬೇಕಲ್ವಾ. ಸೊ ಟೇಸ್ಟ್ ಹೇಳ್ತೀನಿ ಹೇಗಾಗಿತ್ತು ಅನ್ನೋದು. ಸೊ ಈಗ ಇದ್ರ ಮೇಲೆ ನಾನು ಸ್ವಲ್ಪ ಹನಿನ ಹಾಕೋತಾ ಇದ್ದೀನಿ, ಸ್ವಲ್ಪ ಶೈನಿಂಗ್ ಪರ್ಪೋಸ್ಗೆ, ಚೆನ್ನಾಗಿ ಶೈನಿಂಗ್ ಕಾಣಲಿ ಡ್ರೈ ಫ್ರೂಟ್ಸ್ ಅಂತ. ನೋಡಿ ಈಗ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಂತ. ಸೊ ಬನ್ನಿ ಇನ್ಯಾಕೆ ತಡ, ಇವತ್ತು ನನ್ನ ಹಸ್ಬೆಂಡ್ ಕೈಲಿ ಕೇಕ್ ಕಟ್ ಮಾಡಿಸೋಣ. ಅಮ್ಮ ವಂಶಿಕಾ ನೋಡಿ ಅದನ್ನು ಸ್ಟಿಕ್ ಮಾಡೋಕ್ಕೆ ಪ್ಲೇಸ್ ಹುಡುಕ್ತಾ ಇದ್ದಾಳೆ. ಬಟ್ ಎಲ್ಲ ಡ್ರೈ ಫ್ರೂಟ್ಸಿಂದ ತುಂಬೋಗಿತ್ತು. ಇವತ್ತು ಬರ್ಡೇ ಸೆಲೆಬ್ರೇಷನ್ ಅಂತೂ ತುಂಬಾ ಚೆನ್ನಾಗಾಗಿತ್ತು. ನನ್ನ ಹಸ್ಬೆಂಡ್ ಅಂತೂ ತುಂಬಾ ಖುಷಿಪಟ್ಟರು. ನಿನಗೆ ಕೇಕ್ ಕೂಡ ಮಾಡೋಕ್ಕೆ ಬರುತ್ತಾ, ನಂಗೆ ಗೊತ್ತಿಲ್ವಲ್ಲ ಅಂತ ಹೇಳ್ತಾಯಿದ್ರು. ಟೇಸ್ಟ್ ಅಂತೂ ಆಸಮ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿದರೆ ನನಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.